सर जरा ಮೇಡಮ್ ಮೇಡಮ್ ಸ್ವಲ್ಪ ಸೈಡ್ ಸೈಡ್ ಇಲ್ಲಿಂದ ಬರ್ರಿ ನೋಡ್ರಿ ಒಂದು ಹೇಳ್ಯಾರ ಸಾಹೇಬ್ರು ನಮಗೆ ಸೈಡ್ ಬಿಡ್ರಿ ಸೈಡ್. ಮೊನ್ನೆ ನಮ್ಮ MLC ಆದಂತ ಉಮಾಶ್ರೀ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಕೊಡ್ಲತ್ತೀವಿ, ಓದಿ ಅವರು ಕೂಡ ನಮ್ಮ ಧ್ವನಿ ಕೂಡಿಸ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀವಿ. ಹಾಗಾಗಿ ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಬಗ್ಗೆ ನೀವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಮಾನ್ಯ ಶ್ರೀಮತಿ ಉಮಾಶ್ರೀ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಭೀಮಾ ನದಿಗೆ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ತೀರ್ಪಿನ ಪ್ರಕಾರ 15 TMC ನೀರನ್ನು ಬಿಡಲು ಒತ್ತಾಯ ಹಾಕಲು ಮನವಿ ಪತ್ರ. ಮಾನ್ಯರೇ, ಈ ಮೂಲಕ ಮೇಲ್ಕಾಣಿಸಿದ ವಿಷಯದ ಬಗ್ಗೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಕಲಬುರಗಿ ಜಿಲ್ಲೆ ಪ್ರತಿ ವರ್ಷ ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲಕ್ಕೆ ತುತ್ತಾಗುವುದು ಸರ್ವಸಾಮಾನ್ಯವಾಗಿದೆ. ಸರ್ಕಾರ ರೈತರ ನೆರವಿಗಾಗಿ ಬಂದ ಭೀಮಾ ಏತ ನೀರಾವರಿ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಮತ್ತು ಭೀಮಾ ನದಿಗೆ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ 15 TMC ನೀರು ಬಿಡಬೇಕೆಂದು ಬಚಾವ್ ತೀರ್ಪಿದ್ದರೂ ನೀರು ಬಿಡುತ್ತಿಲ್ಲ. ನಮ್ಮ ರಾಜ್ಯದ ಕಾವೇರಿ ನದಿಗೆ ಕೊಡುತ್ತಿರುವ ಮಹತ್ವ ನಮ್ಮ ಭೀಮಾ ನದಿಗೆ ಏಕೆ ಕೊಡುತ್ತಿಲ್ಲ ಅನ್ನುವಂತ ತಾರತಮ್ಯ ನಮಗೆ ಸಾಕ್ಷಿ ಪ್ರಶ್ನೆಯಾಗಿದೆ. ಅದನ್ನು ಸರಿಪಡಿಸಲು ತಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಭೀಮಾ ನದಿಗೆ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನೀರು ಬಿಡಲು ಪ್ರಯತ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಅಫಜಲ್ಪುರದ ರೈತ ಬಾಂಧವರೆಲ್ಲರೂ ಕೂಡ ಅನಿರ್ದಿಷ್ಟ ಉಪವಾಸವನ್ನ ಈ ಒಂದು ಬರಗಾಲದ ಸಂದರ್ಭದಲ್ಲಿ, ಮಳೆ ಇಲ್ಲ, ಬೆಳೆಗಳು ಹಾಳಾಗಿರುವಾಗ ಇಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಇರ್ಬೋದು ಅಥವಾ ನೀರು ಹರಿಸೋ ಕಾರ್ಯಕ್ರಮ ಇರ್ಬೋದು, ಇವುಗಳನ್ನು ಮಾಡೋದ್ರಿಂದ ರೈತರ ಬದುಕಿಗೆ ಈ ಭಾಗದಲ್ಲಿ ಅನುಕೂಲ ಆಗ್ತದೆ. ಆ ಕಾರಣಕ್ಕೋಸ್ಕರ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಮನವಿಯನ್ನು ನೀವು ಏನು ಮಾಡಿದಿರಿ ಅದನ್ನು ನಾನು ಖಂಡಿತವಾಗ್ಲೂ ಕೂಡ ಸರ್ಕಾರದ ಗಮನಕ್ಕೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಮ್ಮೆಲ್ಲರಿಗೂ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ.
ಹಾಂ ನಿಂದು ಸರಿ ಸರ್ ಬರ್ರಿ ಯಾರು ಇಲ್ಲಿ ಸೈಡ್ ಮಾಡ್ಕೋತೀವಿ.